ಕೈಲಾಸ ಪರ್ವತದಲ್ಲಿ ಓಂ ನಮಃ ಶಿವ ಎಂದು ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಪರ್ವತದಲ್ಲಿ ಓಂ ನಮಃ ಶಿವ ಎಂದು ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಅಂತ ವಿಶ್ವಮಿತ್ರನ ತಪಸ್ಸನ್ನು ಕೇಳಿಸಿದ ನಾನು ಇಂಥ ಮುನಿಕುಮಾರನೇ ಏನು ಈಡಾಗುವನು. ಹೋಗುವೆನು, ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆನು. ಇದೇನು ಈ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಈ ಸ್ತ್ರೀಯಳು ದಾರಾಗಿರಬಹುದು. ಅದರ ಪತ್ನಿಯಾದ ಶಾರದೆಯೋ ಸುಜನರಂ ಪರೆಯುವ ಸಾಕ್ಷಾತ್ ಎನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸಾಧ್ವಿ ನಾರಿಮಣಿಯ ಮಾತನಾಡಿ ಮಾತೃ ಸಮಾನವಾದ ಸ್ತ್ರೀಯಳೇ, ನೀನಿದಾರು ನೀನು ಇಲ್ಲೇ ಸಂಚರಿಸುವ ಕಾರಣವೇನು? ನನ್ನ ಮುಂದೆ ಯಾವಮ್ಮ ಸೌಭಾಗ್ಯವತೆ ಪರಮ ಪ್ರಖ್ಯಾತೆ. ವೀರನೇ, ಅಯ್ಯೇ ಸ್ತ್ರೀಯಳೇ, ನಾನು ದಾರೆಂದು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿ ಇಂದ್ರನ ಸತಿ. ನನ್ನ ಹೆಸರು ಮೇನಕ ಎಂದು ಕರೆಯುವರು. ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಓಡೋಡಿ ಬಂದೆನು. ನೀರ್ದಾರು ಈ ತಪಸ್ಸು ಮಾಡಲು ಕಾರಣವೇನು? ಮುನಿವೀರ, ತಿಳಿಸು ನಿನ್ನ ವಿಚಾರ. ಕಮಲಮುಖಿ, ನಾನು ದಾರಂದ್ರೆ ನೀನು ದಾರು. ಇಂದು ರಾಜರೋ ನಾನೇ ಗಂಡಗಲಿ ಎಂದು ಮಂಡಲೆ ನೃತ್ಯ ಅಂಡಲೆ ಇವದುರುಳನಾದ ಸಂಪಾರಕ್ಕಾಗಿ ತಕ್ಕವಲಮ್ಮ ಬೇಡಲು ಇಲ್ಲಿಗೆ ಬಂದಿರುವೆನು. ಅಯ್ಯೇ, ಆ ಮಹಾದೇವನ ತಪಸ್ಸು ಕುರಿತು ಇಲ್ಲಿಗೆ ಬಂದಿರುವೆನು. ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರದಾವುದು ಏನಿದ್ದರೂ ಬಿತ್ತರಿಸು, ಇಲ್ಲವೇ ಇಲ್ಲಿಂದ ಹೊರಟು ಹೋಗು. ಸಮಾವೇರಿದ ಮದುವೇರಿದ ಓಹೋ ಭಾರ್ಗವ, ಓಹೋ ಭಾರ್ಗವನೇ, ಹಾಗಾದ್ರೆ ಒಂದು ವಿಷಯವನ್ನು ಹೇಳಿದೆನು, ಕೇಳುವಿಯಾ?
ಅಹೋ ಭಾರ್ಗವ, ರೇಣುಕ, ಕಾಮಕಲಾ ರಸಿಕನಾದರೆ ಸ್ತ್ರೀಯರಿಗೆ ಹೊಡಂಬಡನು. ಸುಂದರ, ರೇಣುಕ, ಕಾಮಕಲಾ ರಸಿಕನಲ್ಲದಾದ್ರೆ ಸ್ತ್ರೀಯರಿಗೆ ಒಡಂಬಡಲಾರನು. ಎನ್ನಂತ ಸುಂದರಿಯನ್ನು ಧಿಕ್ಕಾರ ಮಾಡಬೇಡ. ರೇಣುಕನಂದನ ಪರಿಪೂರ್ಣತನ. ಆಗೆ ವಾಸವನ ರಾಣಿ ಚತುರ ಮಾತಿನ ಚಾಣೆ. ಸುಂದರ, ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲಾ ರಸಿಕನಾದರೆ ಒಡಂಬಡುವನು, ರಸಿಕತನವಿಲ್ಲದ ಪುರುಷನು ಒಡಂಬಡಲಾರನೆಂದು ಇಂಥ ಕೀಳು ಮಾತನಾಡಲು ಪ್ರಾರಂಭಿಸಿದೆಯಾ? ಶ್ರೇಷ್ಠನಾದ ಬ್ರಾಹ್ಮಣ ಕುಲದೊಳು ಉದ್ಭವಿಸಿ ಋಷಿವರ್ಯರೊಳು ಶ್ರೇಷ್ಠನಾದ ಎನ್ನ ಮುಂದೆ ನಿನ್ನ ಭೂತಾಟಿಕೆಯನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ಈ ನಿನ್ನ ತಂತ್ರಕ್ಕೆ ಬಲಿಯಾಗುವ ನಾನಲ್ಲ. ಈ ನಿನ್ನ ಮಾಯನಾಟವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ದೇವೇಂದ್ರ ರಾಣಿ. ಭಾರ್ಗವ, ಭಾರ್ಗವ, ನೋಡು, ಪ್ರೀತಿ ಮಾಡು. ಸಾಧ್ಯವಿಲ್ಲ, ಅದೇನವೇ? ಆಗುವುದಿಲ್ಲ. ರಾಣಿ, ಎನ್ನ ಮಾತು ಕೇಳು ಬೇಗನೆ. ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಮೇಲೆ ಆಸೆ ಇಟ್ಟು ಕಂಗಿಟ್ಟು ಬಾಯಿ ಬಿಟ್ಟು ಬಂದಿರುವೆನು. ನಿನ್ನ ಪ್ರೀತಿಯಿಂದ ನಾವು ಸುಮ್ಮನೆ ಹೇಳುವನು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಎನ್ನ ಮನದ ಇಷ್ಟಾರ್ಥವನ್ನು ಪೂರೈಸು. ಪ್ರಿಯ, ಕರಗಿಸಬೇಡ ಎನ್ನ ಪ್ರೀತಿಯ. ಹಾಗೆಯೇ ಹೆಣ್ಣೆ ಸುಂದರ, ಅಂತರ ಇಲ್ಲದಿರುವ ಕಡೆ ಲಕ್ಷ್ಯವನ್ನಿರಿಸಿ ಕೈ ತೋರಿಸಿ ಗುರಿ ತಪ್ಪಿದಂತೆ ದೈವ ಸಾಕ್ಷಿಯ ಎನ್ನಂ ನೋಡೆಂದು ಉಪದೇಶ ಮಾಡಿದೀಯಾ? ನೋಡಿ, ಸ್ವಚ್ಛವಾದ ಬೆಳದಿಂಗಳ ಕಾಂತೆಯ ಮುಚ್ಚಿಸಿ ಆನಂದ ಸುಖ ಉಂಟು ಮಾಡಿಸಿ ಚಿದ್ಬಂದಿಗಳ ಕವಚಮಂ ತುಡಿಸಿ ಜಾಗೃತಾವಸ್ಥೆಯ ಮೆರೆಸಿದರೆ ನಿನ್ನ ತಂತ್ರಕ್ಕೆ ಬಲಿಯಾಗುವನೆಂದು ತಿಳಿದಿಯಾ ಮೂರ್ಖಳೇ? ನಿನ್ನ ಕುತಂತ್ರ ಹೆಣ್ಣು ಮುಂದೆ ನಡೆಯಲಾರದ ಮಂಕುಮನ ಹಾರಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು